ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಒಂದೇ ರಾತ್ರಿಯಲ್ಲಿ ಎಷ್ಟು ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಹೊಲಿಯೋದ್ರ ಮೇಲೆ ಹೋಗುತ್ತೆ. ಆಮೇಲೆ ಡಿಸೈನ್ಸ್ ಆದರೆ ಸ್ವಲ್ಪ ಕೆಲಸ ಜಾಸ್ತಿನೇ ಹಿಡಿಯುತ್ತೆ. ಯಾಕೆಂದರೆ ಸ್ವಲ್ಪ ಡಿಸೈನ್ಸ್ಗೆಲ್ಲ ನಾವು ಎಕ್ಸ್ಟ್ರಾ ಕೆಲಸ ಕೊಡಬೇಕಾಗುತ್ತೆ. ಹಾಗಾಗಿ ಜಾಸ್ತಿನೇ ಇರುತ್ತೆ. ಹಂಗಾಗಿ ಜಾಸ್ತಿ ಕೆಲಸ ತಗೊಳುತ್ತೆ. ಓಕೆನಾ, ಬನ್ನಿ ಯಾವ ರೀತಿ ಡಿಸೈನ್ ಸ್ಟಿಚ್ ಮಾಡಿದ್ದೀನಿ, ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಂತ ನೋಡೋಣ. ಓಕೆನಾ, ಇದು ಬಂದ್ಬಿಟ್ಟು ಈ ಕಡೆಯಿಂದ ಫ್ರಿಲ್ ಕೊಟ್ಟಿದ್ದೀನಿ. ಅವಾಗ ಹೇಳಿದ್ರು ಈ ಬಾರ್ಡ್ರ್ ಮಾತ್ರ ಹೀಗೆ ಬರಬೇಕು, ನಮ್ಗೆ ಇಲ್ಲಿಗೆ ಮಾತ್ರ ಫ್ರಿಲ್ ಬರಬೇಕು, ಇಲ್ಲಿಗೆ ಬೇಡ ಅಂತ ಹೇಳಿದ್ದಾರೆ. ಇಲ್ಲಿಗೆ ಬೇಡ, ಇಲ್ಲಿಗೆ ಸ್ಟಾಪ್ ಆಗಬೇಕು ಡಿಸೈನು ಅಂದ್ಬಿಟ್ಟು. ಆ್ಯಕ್ಚುಲಿ ಅದು ಬೇರೆ ಡಿಸೈನ್ ಇತ್ತು, ಅವ್ರಿಗೆ ಈ ಡಿಸೈನು ಇಷ್ಟಕ್ಕೆ ಮಾತ್ರ ಮಾಡಿ ಬಾಕ್ಸ್ ಟೈಪಲ್ಲಿ ಮಾಡಿಬಿಟ್ಟು ಅಂತ ಹೇಳಿದರು. ಅದಕ್ಕೆ ಇನ್ನೂ ಒಂದೊಂದು ಮಣಿ ಇಡಬೇಕು. ಈ ಥರ ಮಣಿ ಇಡಬೇಕು, ಇಲ್ಲಾಂದರೆ ಸ್ಟಿಚ್ ಮಾಡಬೇಕು. ಯಾಕಂದರೆ ಅವರು ಮಣಿ ಎಲ್ಲ ಇಡ್ಸ್ಕೊಳ್ಳಲ್ಲ. ಇಲ್ಲ ಅವರೇ ತಂದುಕೊಡ್ತಾರ, ಕೇಳಿ ನೋಡಬೇಕು. ಬೀಡ್ಸ್ ಏನಾದರೂ ಅವರೇ ತಂದುಕೊಡ್ತೀವಿ ಅಂದರೆ ಅದನ್ನೇ ಹೊಲಿಯೋದು, ಇಲ್ಲ ಅಂದರೆ ಹಾಗೆ ಸ್ಟಿಚ್ ಮಾಡಬೇಕಾಗುತ್ತೆ. ಅವರು ಬೀಡ್ಸ್ ಎಲ್ಲ ನಮ್ಮ ಹತ್ರ ತರಿಸ್ಕೊಡಲ್ಲ, ಅವರೇ ಬೇರೆ ಥರದ್ದು ಡಿಫ್ರೆಂಟ್ ಆಗಿರೋದು ಬೀಡ್ಸ್ಗಳನ್ನ ತಂದು ಹೊಲಿಸ್ಕೋತಾರೆ. ಹಂಗಾಗಿ ಇದು ರಾತ್ರಿ ಸ್ಟಿಚ್ ಮಾಡಿರುವಂಥ ಬ್ಲೌಸ್ ಅಂತಲೇ ಹೇಳ್ಬೋದು. ಅದು ಸ್ವಲ್ಪ ಇದೆಲ್ಲ ಡಿಸೈನ್ ಮಾಡ್ಕೋಬೇಕು, ಸ್ವಲ್ಪ ಕೆಲಸ ಹಿಡಿಯುತ್ತೆ. ಓಕೆನಾ, ಆಮೇಲೆ ಮುಂದೆ ಇನ್ನೊಂದು ಇದಕ್ಕೆ ಡಿಸೈನ್ ಮಾಡಿದ್ದೀನಿ, ತೋರಿಸ್ತೀನಿ. ಅದು ಬಾರ್ಡರ್ನ ಈ ಥರನೇ ಬೇಕು ಅಂತ ಹೇಳಿದರು. ನೋಡಿ, ಈ ಥರ ಬಂದಿದೆ. ಆಮೇಲೆ ಸ್ಲೀವ್ಲೆಸ್ ಇದು ನೋಡಿ. ಮುಂದೆ ಫ್ರಂಟ್ಗೆ ಒಂದು ಸೈಡ್ಗೆ ನೀವು ಲಂಗ ಬ್ಲೌಸ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೆ, ಈ ಥರ ಆಫ್ ಆ್ಯಂಡ್ ಆಫಲ್ಲಿ, ಅಂದರೆ 2 ಕಲರಲ್ಲಿ. ಆ ಥರ ಇವರು ಈ ಥರ ಹೊಲ್ಕೊಡಿ ಅಂತ ಹೇಳಿದರು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಬಾರ್ಡ್ರನ್ನ ಅಡ್ಜಸ್ಟ್ ಮಾಡಿ ನಾನು ಈ ಕಡೆಗೆ ಬಾರ್ಡ್ರ್ ಇಟ್ಟಿದ್ದೀನಿ, ಈ ಕಡೆ ಪ್ಲೇನ್ ಇಟ್ಟಿದ್ದೀನಿ. ಓಕೆನಾ, ಚೆನ್ನಾಗಿ ಬಂದಿದೆ. ಒಟ್ಟಿನಲ್ಲಿ ಇದು ಸ್ಲೀವ್ಸ್ಗೆ ಬರ್ತಿತ್ತಲ್ಲ, ಆ ಬಾರ್ಡರು ಇಲ್ಲಿಗೆ ಇಟ್ಟಿದ್ದೀನಿ. 2 ಕಡೆನೂ ಚೆನ್ನಾಗಿ ಬಂದಿದೆ. ಆಮೇಲೆ ಸ್ಲೀವ್ಲೆಸ್ಸು. ಓಕೆನಾ, ತುಂಬ ನೀಟಾಗಿ ಬಂದಿದೆ. ಇನ್ನೂ ಇದು ಉಕ್ಸಾಕಬೇಕು, ಐರನ್ ಮಾಡಬೇಕು, ಆಮೇಲೆ ಕೊಡೋದು ತುಂಬ ಇನ್ನೂ ಕೆಲಸ ಇದೆ. ಓಕೆನಾ, ಈ ಥರ ಸ್ಟಿಚ್ ಮಾಡಿದ್ದೀನಿ. ಇದ್ರದ್ದು ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಇದೆ, ಹಾಕ್ತೀನಿ. ಓಕೆನಾ, ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ, ನೋಡಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ಬೇಕು ಅಂದರೆ ಹೊಲ್ಕೋಬೋದು ಈ ಡಿಸೈನ್ನ. ಓಕೆನಾ, ಇಲ್ಲ ಹೊಲ್ಕೊಡ್ಬೋದು ಯಾರಿಗಾದ್ರೂ. ಓಕೆನಾ, ಇವಾಗ ಇದು ರೆಡಿ ಆಯಿತು. ಈ ಸೈಡ್ಗೆ ಇಡೋಣ. ಮತ್ತು ಇದು ಇನ್ನೊಂದು ಅವ್ರದ್ದೇನೆ, ಈ ಥರ ಹೊಲ್ದಿದ್ದೀನಿ ನೋಡಿ. ಮುಂದೆ ಬಂದುಬಿಟ್ಟು ಈ ಥರ ಬಾರ್ಡ್ರ್ ಇರೋದನ್ನೇ ಅಡ್ಜಸ್ಟ್ ಮಾಡಿ 2 ಕಡೆಗೂ ಕೊಟ್ಟಿದ್ದೀನಿ. ಅಂದರೆ ದೊಡ್ಡದಾಗಿತ್ತು ಬಾರ್ಡ್ರು, ಸುಮ್ಮನೆ ಒಂದು ಕಡೆ ಕೊಟ್ಟರೆ ಇದು ಆಮೇಲೆ ಪಟ್ಟಿನೂ ಇದು ಚಿಕ್ಕದಿದೆ, ವೇಸ್ಟ್ ಆಗೋದು ಬೇಡ ಅಂದ್ಬಿಟ್ಟಿದೆ. 2 ಕಡೆಗೂ ಕೊಟ್ಟಿದ್ದೀನಿ. ಒಂಥರ ಈಗೆಲ್ಲ ಇದು ನ್ಯೂ ಟ್ರೆಂಡಿಂಗ್ ಡಿಸೈನು, ತುಂಬ ಜನ ಹೊಲ್ಸ್ಕೊಂಡು. ಈ ಥರದ್ದಂತೂ ನಾನು ತುಂಬ ವೀಡಿಯೋಸ್ ಹಾಕಿದ್ದೀನಿ, ಕಟ್ಟಿಂಗ್ ಸ್ಟಿಚಿಂಗ್ ವೀಡಿಯೋಸ್ ಅಂತೂ ನೀವು ನೋಡ್ಬೋದು. ಇದೇ ಥರ ಈ ಥರ ಕ್ರಾಸ್ ಪಟ್ಟಿಲಿ ಸ್ಟಿಚ್ ಮಾಡಿರುವಂಥದ್ದು ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ. ಇದರಲ್ಲಿ ಹಿಂದೇನೂ ಸ್ವಲ್ಪ ಕಟ್ ವರ್ಕ್ ಡಿಸೈನು ಇದು ಕಾಂಬಿನೇಷನ್ ಇರುವಂಥದ್ದು ತುಂಬ ಹೊಲ್ದಿದ್ದೀನಿ. ಓಕೆನಾ, ನೀವು ಬೇಕಂದ್ರೆ ಇದ್ರದ್ದು ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ, ಚೆಕ್ ಮಾಡಿ. ಒಂದೊಂದಕ್ಕೆ ಒಂದು ಕಡೆ ಬರುತ್ತೆ. ಬಾರ್ಡರ್ ಸಾಕಾಗಿಲ್ಲ ಅಂದರೆ ಒಂದು ಕಡೆ ಐತಿ, ಒಂದು ಕಡೆ ಸೇರಿಗೆ ಮುಚ್ಕೊಳ್ಳುತ್ತೆ ಅಂತ. ಆದರೆ ಇವ್ರದ್ದು ಫ್ಯಾನ್ಸಿಯಾಗಿರೋದ್ರಿಂದ ನಾನು 2 ಕಡೆಗೂ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ. ಓಕೆನಾ, ಮತ್ತು ಹಿಂದೆ ಈ ಥರ ಡಿಸೈನ್ ಇಟ್ಟಿದ್ದೀನಿ, ಲೀಫ್ ಡಿಸೈನು ನೋಡಿ. ಇದಂತೂ ತುಂಬ ಚೆನ್ನಾಗಿ ಬಂದಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಡಿಸೈನು ನೋಡಿ, ಈಗ ತೋರಿಸ್ತೀನಿ ರೀ. ಈ ರೀತಿ ಬಂದಿದೆ. ಓಕೆನಾ, ಇದನ್ನು ಮಧ್ಯದಲ್ಲಿ ಕಟ್ಟಿಂಗ್ ಮಾಡಿ ಅದನ್ನು ಇದಕ್ಕೆ ಟ್ಯಾಗ್ ಜಾಸ್ತಿ ರೆಡಿ ಮಾಡ್ಕೋಬೇಕು. ಟ್ಯಾಗ್ ರೆಡಿ ಮಾಡ್ಕೊಂಡು ಈ ಥರ ಲೀಫ್ ಥರ 2 ಲೀಫ್ ಥರ ಸ್ಟಿಚ್ ಮಾಡಿರುವಂಥದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ನಿಮಗೂ ಯಾರಿಗಾದ್ರೂ ಹೊಲ್ಸ್ಕೊಡ್ಬೇಕು ಅಂದರೆ ಹೊಲ್ಕೊಡಿ. ಓಕೆನಾ, ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಡಿಸೈನ್ ಅಂತೂ ಆಲ್ರೆಡಿ ನಾನು ಒಂದು ಬ್ಲೌಸ್ ಹೊಲ್ಕೊಟ್ಟಿದ್ದೆ, ಅದನ್ನು ನೋಡಿಬಿಟ್ಟು ಅದೇ ಡಿಸೈನ್ ಹೊಲ್ಬಿಡಿ ಅಂತ ಹೇಳಿ ಹೊಲ್ಸಿರುವಂಥದ್ದು ತುಂಬ ಚೆನ್ನಾಗಿ ಬಂದಿದೆ. ಓಕೆನಾ, ಅದೇ ಮಾಮೂಲಿ ಬಾರ್ಡ್ರ್ ಹಿಂಗೆ ಬರಲಿ. ಇನ್ನು ಮಾಮೂಲಿ ಇನ್ನು ಉಳಿದಿದ್ದ ಬಾರ್ಡ್ರನ್ನ ಮುಂದೆ ಅಡ್ಜಸ್ಟ್ ಮಾಡಿಕೊಡಿ ಅಂತ ಹೇಳಿದ್ರು. ಸೇಮ್ ಅದೇ ರೀತಿನೇ ಅಡ್ಜಸ್ಟ್ ಮಾಡಿದ್ದೀರಿ. ಓಕೆನಾ, ಇದಿಷ್ಟು. ಆಮೇಲೆ ಇದ್ರ ಪ್ರೈಸ್ ಎಷ್ಟು ತಗೋತೀನಿ ಅಂತ ಕೆಲವ್ರಿಗೆ, ಅಯ್ಯೋ ಇಷ್ಟೊಂದು ಡಿಸೈನ್ ಹೊಲ್ದಿದ್ದಾರೆ, ಎಷ್ಟು ತಗೋತಾರೋ ಏನೋ ಅನ್ನೋದು ಒಂದು ಇದಿರುತ್ತಲ್ಲೋ. ಇದಕ್ಕೆ ನಾನು 650 ರೂಪೀಸ್ ಚಾರ್ಜ್ ಮಾಡ್ತೀನಿ. ಓಕೆನಾ, ಇದಕ್ಕೆಲ್ಲ ಈ ಟ್ಯಾಗ್ ಎಲ್ಲ ರೆಡಿ ಮಾಡಿ ಮತ್ತೆ ಎಕ್ಸ್ಟ್ರಾ ಇದೆಲ್ಲ ಕಟ್ ಮಾಡಿ ಇದೆಲ್ಲ ರೆಡಿ ಮಾಡೋದಕ್ಕೋಸ್ಕರ ನಾನು ಚಾರ್ಜ್ ಮಾಡೋವಂಥದ್ದು 650. ಕೆಲವ್ರಿಗೆ ಜಾಸ್ತಿ ಅನ್ನಿಸ್ಬೋದು, ಕೆಲವ್ರಿಗೆ ಕಡಿಮೆ ಅನ್ನಿಸ್ಬೋದು. ಕಡಿಮೆ ಅಂತ ಅನ್ಸಲ್ಲ, ಜಾಸ್ತಿ ಅಂತಲೇ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸಕ್ಕೆ ತಕ್ಕಂತೆ ನಾನು ಚಾರ್ಜ್ನ ತೊಗೋತೀನಿ. ಬೇರೆಯವ್ರು ಹೇಗೆ ತಗೋತಾರೋ ಏನೋ ನನಗೆ ಗೊತ್ತಿಲ್ಲ. ನಾನು ಇದಕ್ಕೆ 650 ರೂಪೀಸ್ ಚಾರ್ಜ್ ಮಾಡ್ತೀನಿ. ಯಾಕಂದರೆ ಇಲ್ಲೂ ಡಿಸೈನ್ ಮಾಡಿದ್ದೀನಿ, ಮತ್ತು ಫ್ರಂಟಲ್ಲೂ ಡಿಸೈನ್ ಮಾಡಿರೋದ್ರಿಂದ, ಪ್ರಿನ್ಸ್ ಕಟ್ಟಲ್ಲಿ ಡಿಸೈನ್ ಮಾಡಿರೋದ್ರಿಂದ ನಾನು ಇದಕ್ಕೆ 650 ರೂಪೀಸ್ ಚಾರ್ಜ್ ಮಾಡ್ತೀನಿ. ಓಕೆನಾ, ಇದಕ್ಕೂ ಅಷ್ಟೇ. ಈ ಬ್ಲೌಸ್ಗೂ ಇನ್ನೂ ಜಾಸ್ತಿ ಅಂದರೆ ಇದಕ್ಕೆ ಫ್ರಂಟಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದು ಕೊಟ್ಟು ಮಾಡಿರುವಂಥದ್ದು. ನಾನು ಇಲ್ಲೂ ಕೊಡೋಣ ಅಂದ್ಕೊಂಡೆ, ಆದರೆ ಏನಾಯಿತು ಅಂದರೆ ಇದು ಜಿಗಿ ಅಂತ ಕಾಣಿಸ್ತಾ ಇತ್ತಲ್ವಾ, ಇನ್ನು ಇಲ್ಲಿ ಕೊಟ್ಟರೆ ಒಂಥರ ಜಾಸ್ತಿ ಡಾರ್ಕಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಬೇಡ ಅಂದ್ಬಿಟ್ಟು ಅನ್ಸ್ಕೆ ಇದು ಕ್ಯಾನ್ಸಲ್ ಮಾಡಿದೆ. ಈ ಥರ ಹಾಕೋಣ ಅಂತ ಅಂದ್ಕೊಂಡೆ, ಇಲ್ಲ ಹಿಂಗೆ ಕೊಡೋಣ ಅಂದ್ಕೊಂಡೆ.
ಅದು ಏನೋ ಒಂಥರ ಹಾಕ್ಕೊಡೋಕೆ ಇದು ಎದ್ದು ಕಾಣಿಸ್ತಾ ಇತ್ತು ಕಲರು, ಅದಕ್ಕೆ ಬೇಡ ಅಂದ್ಬಿಟ್ಟು ಹಾಕಿದ್ದೀನಿ. ಇದಕ್ಕೂ ಕೂಡ ನಾನು 650 ರೂಪಾಯಿ ಚಾರ್ಜ್ ಮಾಡ್ತೀನಿ. ಓಕೆನಾ? ನಿಮ್ಮ ಕಡೆ ಎಷ್ಟು ಚಾರ್ಜ್ ಮಾಡ್ತೀರಾ ಈ ಥರ ಬ್ಲೌಸ್ಗಳಿಗೆ ಅಂತ ಕಮೆಂಟ್ ಮಾಡಿ. ಕೆಲವರು ಫಿನಿಶಿಂಗ್ ಇಲ್ಲ ಅಂತಾರೆ. ನಾವು ಇವಾಗ ಇದಕ್ಕಿನ್ನೂ ಉಕ್ಸ್ ಹಾಕಿಲ್ಲ, ಎಮ್ಮಿಂಗ್ ಹಾಕಿಲ್ಲ, ಏನೂ ಮಾಡಿಲ್ಲ. ಬೇರೆಯವ್ರ ಕೈಗೆ ಕೊಡ್ತೀನಿ, ಉಕ್ಸು ಎಮ್ಮಿಂಗ್ ಎಲ್ಲ ಹಾಕ್ಕೊಡ್ತಾರೆ. ಆಮೇಲೆ ಇದು ಅವ್ರು ಕೊಡಬೇಕಾದ್ರೆ ಐರನ್ ಮಾಡಿಬಿಟ್ಟು ಕೊಡುವಂಥದ್ದು. ಓಕೆನಾ? ಐರನ್ ಮಾಡಿಬಿಟ್ಟು ತೋರಿಸ್ತಾರೆ, ಆದರೆ ನನಗೆ ಐರನ್ ಮಾಡೋಕ್ಕೆ ಟೈಮ್ ಇಲ್ಲ, ಅದಕ್ಕೆ ಹಂಗೇ ತೋರಿಸ್ತಾ ಇದ್ದೀನಿ. ಓಕೆನಾ? ಈ ರೀತಿ ಇದೆ. ಇದಕ್ಕೆ ನಾನು 650 ರೂಪೀಸ್ ಚಾರ್ಜ್ ಮಾಡ್ತೀನಿ. ಇದ್ರ ಜೊತೆಗೆ ಒಂದು ಪ್ಲೇನ್ ಬ್ಲೌಸ್ ಹೊಲ್ದಿದ್ದೀನಿ. ಅಂದರೆ ರಾತ್ರಿ ಹೊಲ್ದಿರುವಂಥ ಬ್ಲೌಸಲ್ಲಿ ಅವೆರಡು ಬ್ಲೌಸು ಸ್ಟಿಚ್ ಮಾಡಿ ಒಂದು ಪ್ಲೇನ್ ಬ್ಲೌಸು ಸುಮ್ಮನೆ ಇದು ವೆಲ್ವೆಟ್ದು ರೌಂಡ್ ನೆಕ್ ಇಟ್ಟು ಹೊಲ್ದಿರುವಂಥದ್ದು ಅಷ್ಟೇ. ಇದೇನು ಡಿಸೈನ್ ಏನಿಲ್ಲ, ಮಾಮೂಲಿ ರೌಂಡ್ ನೆಕ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ಇದಕ್ಕೂ ಉಕ್ಸ್ ಹಾಕಬೇಕು. ಇದು ಅದೇ ಉಕ್ಸ್ ಹಾಕೋರಿಗೆ ಫೋನ್ ಮಾಡಿದ್ರೆ ಬಂದು ತಗೊಂಡು ಹೋಗ್ತಾರೆ. ಅವರು ಹಾಕೊಂಡು ಬಂದು ಕೊಟ್ಮೇಲೆ ಐರನ್ ಮಾಡಿ ಅವ್ರಿಗೆ ರಿಟರ್ನ್ ಕೊಡಬೇಕಾಗುತ್ತೆ. ಓಕೆನಾ? ಈ ಥರ ಇದೆ ನೋಡಿ. ಇದೊಂದು ಬ್ಲೌಸ್ದು ವೆಲ್ವೆಟ್ದು ಸ್ಟಿಚ್ ಮಾಡಿದ್ದೀನಿ. ಒಂದು ರಾತ್ರಿಯಲ್ಲಿ 2 ಡಿಸೈನ್ ಬ್ಲೌಸು, ಒಂದು ಪ್ಲೇನ್ ಬ್ಲೌಸು, ಲೈನಿಂಗ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ. ಓಕೆನಾ? ನೀವು ಇನ್ನೂ ಜಾಸ್ತಿ ಸ್ಟಿಚ್ ಮಾಡ್ತೀರಾ ಇಲ್ಲ ಕಡಿಮೆ ಸ್ಟಿಚ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಓಕೆನಾ? ಆಮೇಲೆ ಇದಕ್ಕೆ ಬಂದ್ಬಿಟ್ಟು 350 ರೂಪೀಸ್ ಚಾರ್ಜ್ ಮಾಡ್ತೀನಿ ನಾನು. ಮಾಮೂಲಿ ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋದಕ್ಕೆ 350 ರೂಪೀಸ್ ಚಾರ್ಜ್ ಮಾಡ್ತೀನಿ. ಓಕೆನಾ? ನೀವು ಎಷ್ಟು ಅಮೌಂಟ್ ತೊಗೋತೀರಾ? ಹಳ್ಳಿ ಕಡೆ ಮಾಮೂಲಿ ಆಲ್ರೆಡಿ ಕಮೆಂಟ್ ಬರ್ತಾನೆ ಇರುತ್ತೆ, ಹಳ್ಳಿ ಕಡೆ ಎಲ್ಲ ಕಡಿಮೆ, ನೀವು ಜಾಸ್ತಿ ತೊಗೋತೀರಾ ಅಂತ. ನಮ್ಮ ಸಿಟಿ ಏರಿಯಾದಲ್ಲಿ ಎಷ್ಟು ಪ್ರೈಸ್ ಇದೆ ಅಷ್ಟು ತೊಗೋತಾ ಇದ್ದೀನಿ. ಓಕೆನಾ? ಅದರಲ್ಲೇನು ಏನು ಮಾಡೋಕ್ಕಾಗಲ್ಲ. ನಮ್ಮ ಕಡೆ ಎಷ್ಟಿದೆ ಅಷ್ಟು ನಾನು ತೊಗೊಳ್ಳೋದೇ ಕಡಿಮೆ. ಒಟ್ಟಲ್ಲಿ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಬೆಂಗಳೂರಲ್ಲಿ ಏನು ರೇಟ್ ಇದೆ ಅಂತ. ಒಂದ್ಸಲ ಯಾರನ್ನಾದ್ರೂ ಬೇಕಾದರೆ ಬೆಂಗಳೂರು ಇರೋರನ್ನ ಚೆಕ್ ಮಾಡಿ. ಓಕೆನಾ? ನೋಡಿ, ಇದು ನಾನೇ ಹೊಲ್ಕೊಟ್ಟಿರೋದು. ಇದಂತೂ ಹೊಲ್ಕೊಟ್ಬಿಟ್ಟು ತಗೊಂಡೋಗೋದು ತರೋದು. ಏನಕ್ಕಪ್ಪ ಅಂದರೆ ಅವ್ರಿಗೆ ಇಲ್ಲಿ ಬೀಡ್ಸ್ ಹಾಕೋಕ್ಕೆ ನಾವು ಹಾಕಿದ್ರೆ ಅದನ್ನು ಹೇಳಿದ್ನಲ್ಲ ಆಗಲೇ, ಅವ್ರಿಗೆ ಅವರೇ ತಂದುಕೊಟ್ಟು ಬೀಡ್ಸ್ನ ಹಾಕಬೇಕು. ಇಲ್ಲ ಇದೆ ಇಟ್ಟಿದ್ದೀನಿ, ಹಂಗಾಗಿ ಅದೇ ಥರದ್ದು ಇದು ಬೀಡ್ಸ್ ಹಾಕಬೇಕು. ಆಲ್ರೆಡಿ ಸ್ಟಿಚ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ, ಮತ್ತೆ ಇವಾಗ ಇಲ್ಲೊಂದು ಬೀಡ್ಸ್ ಇಟ್ಟು ಸ್ಟಿಚ್ ಮಾಡಬೇಕು. ಇದೂ ಅವ್ರದ್ದೇನೆ, ಒಂದೇ ಕಲರಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ಇದು ಬಟರ್ಫ್ಲೈ ಥರ ಡಿಸೈನ್ ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ತುಂಬ ಇಷ್ಟ ಆಯಿತು ನನಗಂತಿದ್ದು ಬಟರ್ಫ್ಲೈ. ಹಾಗಾಗಿ ಇದು ಬಂದ್ಬಿಟ್ಟು ಡಾಟಲ್ಲಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ, 4 ಡಾಟಲ್ಲಿ. ಮಾಮೂಲಿ ಮುಂದೆ ಮಾತ್ರ ಎಲ್ಲದಕ್ಕೂ ಇದೇ ಥರ ನಿಡ್ಸಿದ್ದಾರೆ. ಆದರೆ ಇದು ಡಾಟು ನಾನು ಅದಕ್ಕೆ ಪ್ರಿನ್ಸ್ ಕಟ್ಟೆ ಹೊಲ್ದೆ, ಡಾಟಲ್ಲಿ ಬೇಡ ಅಂದ್ಬಿಟ್ಟು ಪ್ರಿನ್ಸ್ ಕಟ್ಟಲ್ಲಿ ಹೊಲ್ದಿದ್ದೀನಿ. ಇದೊಂದು ಇವಾಗ ಇದನ್ನು ಇನ್ನೂ ಅದು ಬೀಡ್ಸ್ ಎಲ್ಲ ಹೊಲ್ಬಿಟ್ಟು ಕೊಡಬೇಕು ವಾಪಸ್ಸು. ಓಕೆನಾ? ಆಲ್ರೆಡಿ ಇದಕ್ಕೂ ಅಷ್ಟೇ, ಅದೇ ಇದೂ ಆಲ್ರೆಡಿ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ. ಆದರೆ ಇವ್ರದ್ದೇನೆ ಇದು ಇವ್ರದ್ದೇ ಅಂದ್ಬಿಟ್ಟು ತೋರಿಸ್ತಾ ಇರುವಂಥದ್ದು. ಇಲ್ಲಿ ಬೀಡ್ಸ್ ಸ್ಟಿಚ್ ಮಾಡಬೇಕು, ಇಲ್ಲೆಲ್ಲ ಇದು ಕವರ್ ಮಾಡಬೇಕು. ಈ ಸ್ಟಿಚ್ ಮಾಡಿರೋದು ಕವರ್ ಆಗಬೇಕು ಅಂದರೆ ಇಲ್ಲೊಂದು ಬೀಡ್ಸ್ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ. ಇದು ವಿ ನೆಕ್ಕಲ್ಲಿ ಬಂದಿದೆ, ಮುಂದೆ ಬಂದ್ಬಿಟ್ಟು ವಿ ನೆಕ್ಕಲ್ಲಿದೆ, ಪ್ರಿನ್ಸ್ ಕಟ್. ಓಕೆನಾ? ಈ ಥರ ಹೊಲಿಸಿದ್ದಾರೆ. ಓಕೆನಾ? ಇದಿಷ್ಟು 4 ಬ್ಲೌಸು ಒಬ್ಬರದೇನೆ. ಇವಾಗ ಇದನ್ನು ಬೀಡ್ಸ್ ಸ್ಟಿಚ್ ಮಾಡಿ ಕೊಡಬೇಕು. ಇದಕ್ಕೆ ಬೀಡ್ಸ್ ಎಲ್ಲ ತಂದು ಕೊಟ್ಟಿದ್ದಾರೆ, ಸ್ಟಿಚ್ ಮಾಡಬೇಕು. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದು ಒಂದೇ ರಾತ್ರಿಯಲ್ಲಿ ನಾನು ಸ್ಟಿಚ್ ಮಾಡಿರುವಂಥ ಬ್ಲೌಸು. ಎರಡು ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಓಕೆನಾ? ಈ ರೀತಿ ಬಂದಿದೆ ನೋಡಿ. ನೀವು ಎಷ್ಟು ಸ್ಟಿಚ್ ಮಾಡ್ತೀರಾ ಏನು ಅಂತ ಕಮೆಂಟ್ ಮಾಡಿ. ಓಕೆನಾ? ನೋಡಿ, ಇದು ಹಳೆ ಬ್ಲೌಸು. ಈಗ ಸ್ಟಿಚ್ ಮಾಡಿರುವಂಥದ್ದು ಇದು ಆಲ್ರೆಡಿ ತೋರಿಸಿದ್ನಲ್ಲ. ಇದಕ್ಕಿನ್ನೂ ಉಕ್ಸು ಇನ್ನೂ ಸ್ವಲ್ಪ ಕೆಲಸ ಇದೆ. ಇದಕ್ಕೆ ಬೀಡ್ಸ್ ಎಲ್ಲ ಸ್ಟಿಚ್ ಮಾಡೋದು, ಉಕ್ಸು ಹಾಕೋದು ಎಲ್ಲ ಇದೆ. ಓಕೆನಾ? ಇದೆಲ್ಲ ರೆಡಿ ಮಾಡಬೇಕು ನೋಡಿ. ಈ ರೀತಿ ಸ್ವಲ್ಪ ಆಮೇಲೆ ಐರನ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಈ ರೀತಿ ಇದೆ. ಓಕೆನಾ? ಇದು ಮಾತ್ರ ಒಂಥರ ಸಿಂಪಲ್ ಆಗಿದೆ. ಅದೇ ಇದು ಬೀಡ್ಸ್ ಎಲ್ಲ ಹೊಲ್ದ್ಮೇಲೆ ಚೆನ್ನಾಗಿ ಕಾಣುತ್ತೆ. ಇದು ಬೀಡ್ಸ್ ಸ್ಟಿಚ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಓಕೆನಾ? ತುಂಬ ಚೆನ್ನಾಗಿದೆ ಡಿಸೈನ್ಸು. ಹಂಗೆ ಬೇಕು ಅಂದರೆ ಸ್ಟಿಚ್ ಮಾಡಿಕೊಡಿ, ಇಲ್ಲ ಬೇರೆಯವ್ರಿಗೆ ಮಾಡಿಕೊಡಿ. ಓಕೆನಾ? ಇದಂತೂ ಲೀಫ್ ಡಿಸೈನ್ ಅಂತೂ ಸೂಪರಾಗಿ ಬಂದಿದೆ. ಮುಂದೆ ಇದಂತೂ ನ್ಯೂ ಟ್ರೆಂಡಿಂಗ್ ಡಿಸೈನ್. ನಾನು ಆಲ್ರೆಡಿ ತುಂಬ ವೀಡಿಯೋಸ್ ಹಾಕಿದ್ದೀನಿ ಈ ಥರ ಡಿಸೈನ್ ಸ್ಟಿಚ್ ಮಾಡೋದು. ಯಾರಿಗಾರು ಗೊತ್ತಾಗಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಓಕೆನಾ? ಈ ಥರ ಬಂದಿದೆ. ಆದರೆ ಇದು ಕ್ರೀಮ್ ಕಲರ್ ಇರೋದ್ರಿಂದ ಕಾಣಿಸೋದೇ ಇಲ್ಲ. ಈ ಟೇಬಲ್ ಅದೇ ಕಲರು, ಇದು ಅದೇ ಕಲರು. ಅಯ್ಯೋ, ತುಂಬ ಬೇಜಾರಾಗುತ್ತೆ. ಇದೇ ಕಲರ್ ಡಾರ್ಕ್ ಕಲರಲ್ಲಿದ್ದರೆ ಎದ್ದು ಕಾಣಿಸಿರುತ್ತೆ ಡಿಸೈನ್. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ನಿಮಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.